ನಮಸ್ತೆ ಮೇಡಮ್. ಹಾಂ ಮೇಡಮ್, ಹೆಸರೇನಪ್ಪ? ರವಿ ಅಂತ ಮೇಡಮ್. ನಿಮ್ಮ ಹೆಸರು? ಶ್ರೀನಿವಾಸ ಮೇಡಮ್. ಶ್ರೀನಿವಾಸ. ನಿಮ್ಮ ಮಕ್ಕಳು ಎಲ್ಲಿ ಓದ್ತಿದ್ದಾರೆ? ಅಲ್ಲಿ ಪ್ರೈಮರಿನಲ್ಲಿ ಇದ್ದಾರೆ. ಇಲ್ಲ ಹೈಸ್ಕೂಲಲ್ಲಿ ಇಲ್ಲ ಹಿಂದಿ ಟೀಚರ್ ಇಲ್ಲ. ಹ್ಞೂ ನಾನು ಇವಾಗ ಹಿಂದಿ ಟೀಚರ್ ಕಳಿಸ್ತಾ ಇದ್ದೀನಿ. ನಾಳೆ ಸೋಮವಾರದಿಂದನೇ ಬರ್ತಾರೆ. ಅದು ಟೈಮಿಂಗ್ ಒಂದು ಮೇಡಮ್, ಟೈಮಿಂಗ್ ಮೇಂಟೆನ್ಸ್ ಆಗ್ತಾ ಇಲ್ಲ ಟೀಚರ್ಸ್ದು, ಲೇಟಾಗಿ ಬರ್ತಿದ್ದಾರೆ. ನಿಮ್ಮ ಊರಿಗೆ ಒಂದು 4-5 ಬಸ್ಸುಗಳು ಬಿಡ್ಸಕ್ಕಾಗಲ್ಲ? ಅಲ್ಲ, ಬಸ್ ನಾವು ಪ್ರಯತ್ನ ಮಾಡ್ತೀವಿ ಮೇಡಮ್. ಟೀಚರ್ಸ್ಗೆ ನಾವು ಮೇಡಮ್ ಬಸ್ ನಾವು ಪ್ರಯತ್ನ ಮಾಡ್ತೇವೆ, ಆದರೆ ಬಸ್ ನಾವು ತರಿಸ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಲೇಟಾಗಿ ಬರ್ತೀವಿ ಅನ್ನೋದು ರೀಸನ್ ಅಲ್ಲ. ಹಂಗಲ್ಲ. ಹಾಂ, ಎಷ್ಟೊತ್ತಿಗೆ ಫಸ್ಟ್ ಬಸ್ ಐತಿ ಇಲ್ಲಿ? ಎಷ್ಟೊತ್ತಿಗೆ? 7ವರೆಗೆ ಇದೆ ಮೇಡಮ್. 7ವರೆಗೆ ಒಂದು, 8ವರೆಗೆ ಒಂದು, 7ವರೆಗೆ ಒಂದು, 8ವರೆಗೆ ಒಂದು ಬರುತ್ತೆ ಮೇಡಮ್. ಆಮೇಲೆ 10ವರೆಗೆ ಇದೆ ಮೇಡಮ್. ಅದನ್ನೇ ಈಗ 9ವರೆಗೆ ತರ್ಸೋಕಂತ ನಾವು ಪ್ರಯತ್ನ ಮಾಡ್ತಿದ್ವಿ. ಮಾಡ್ಬಿಡ್ರಿ, ಖಂಡಿತ ಒಬ್ರು ತಪ್ಸಲ್ಲ. ಅಲ್ಲ, ನಾವು ಪ್ರಯತ್ನ ಮಾಡ್ತಿದ್ವಿ, ಬಟ್ ಆ ರೀಸನ್ಲಿಂದ ನಾವು ಲೇಟಾಗಿ ಬರ್ತೀವಿ ಅನ್ನೋದು ರೀಸನ್ ಅಲ್ಲ. ಅದು ಆದಷ್ಟು ಟ್ರೈ ಮಾಡ್ತಾರೆ. ಒಬ್ರು ಹಿಂಗೆ ಒತ್ತಡಕ್ಕೊಳಗಾಗಿ ಟೆನ್ಷನ್ ಆಗ್ಬಿಟ್ಟು ಬೇಗ ಹೋಗ್ಬೇಕು, ಗಾಡಿ ಮೇಲೆ ಬಂದವ್ರು ಬಿದ್ದು ಈಗ 2 ದಿನ ಲೀವ್ ಹಾಕಿದಾರಲ್ಲಿ HM. ಬಸ್ಸಿಂದ ಟೆನ್ಷನ್ಗೆ ಬೇಗ ಹೋಗ್ಬೇಕು ಅಂತ ಬಿದ್ದು ಅವು ಕಾಲು ಇದಾಗಿ 2 ದಿನ ರಜೆ. ಹಂಗೆ ಎಲ್ಲರೂ ಮನುಷ್ಯರೇ. ಈಗ ಅವ್ರ ರೀಸನ್ ಹೇಳ್ಕೊಳ್ಳೋ ಅಂತವ ತಾವು ಒಬ್ಬ DDP ಆಗಿ ಈಗ ಆ ರೀಸನ್ ಹೇಳ್ಬೋದು. ಯಾಕೆ ಗೊತ್ತಾ? ಟೆನ್ಷನ್ ಮಾಡಬಾರ್ದು. ಅಂದ್ರೆ ಈಗ ಅವ್ರಿಗೆ ಸರಿಯಾದ ಟೈಮಿಗೆ ಬರೋದೇ ಬೇಡವಾ? ಹಂಗಾದ್ರೆ ಟೀಚರ್ಸ್ ಮತ್ತೆ ಬೇಕು, ಬಸ್ಸುಗಳು ಇಲ್ದಿದ್ದೆ ಅಂದ್ರೆ ಪ್ರಯತ್ನ ಮಾಡ್ಬೇಕಲ್ವಾ? ಪ್ರಯತ್ನ ಮಾಡೋಣ. ನಾನು KSRTCಗೆ ಬರಿತೀನಿ ಲೆಟರ್. ಅವಾಗ ನೀವು ಮಾಡುವಂತ ಟೈಮಲ್ಲಿ ಸಮಸ್ಯೆಗಳು ಇದ್ವು, ಈಗ ಆಗಿರುವಂತ ಸಮಸ್ಯೆಗಳು ಈಗಿಲ್ಲ. ಬಹಳಷ್ಟು ಸುಧಾರಣೆ ಆಗಿದಾವೆ. ನೀವ್ ಹೇಳ್ದಂಗೆ ನಾವು ಪ್ರಯತ್ನ ಮಾಡ್ತೀವಿ. 9:30 ನಾನು ಪ್ರಯತ್ನ ಮಾಡ್ತೀವಿ. ನೀವು ಪ್ರಯತ್ನ ಮಾಡಿ, ನಾವು ಬಸ್ ತರ್ಸೋಣ ಅಂತ. ನಮ್ಗೂ ಅದೇ ಆಸೆ. ನಮ್ಗೇನು ಅವ್ರೇನ್ ಶತ್ರುಗಳಲ್ಲ, ನಮ್ಗೂ ಅವರು ಫ್ರೆಂಡ್ಸೇ. ನಮ್ಮ ಮಾವ, ಅಕ್ಕ, ಅಣ್ಣ, ತಮ್ಮ ನಾವೇ ಇರೋದು. DDP ಬಂದ್ರಂದ್ರೆ ಯಾಕೆ ಬಂದ್ರಿ? ನಾವು ಬಂದ್ವಿ ಸೆಟ್ರೇಟ್ ಮಾಡೋಣ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನೀವು ಬಂದ್ರಿ. ಸ್ವಲ್ಪ ಟೈಮಿಂಗ್ ಯಾಕಪ್ಪ ಅಂದ್ರೆ ಈಗ ಬೇರೆ ರೀಸನ್ ಇಟ್ಕೊಂಡು ನಾವು ಲೇಟಾಗಿ ಬರ್ತೀವಿ ಅನ್ನೋದು ಇದಲ್ಲ, ಸಮಂಜಸ ಉತ್ತರ ಅಲ್ಲ. ಅದು ಬರಬಾರ್ದು. ಅನಿವಾರ್ಯವಾಗಿ ಏನಾದ್ರು ತೊಂದರೆಗಳಾದ್ರೆ 1-2 ದಿನ ಅಲ್ಲ, ಇಲ್ಲಿ ನಾವು ನಮ್ಗೆ ಗೊತ್ತಾಗುತ್ತೆ. KSRTCಗೆ CEO ಅವರು ಲೆಟರ್ ಬರ್ತಾರೆ, ಎಲ್ಲೆಲ್ಲಿ ಈ ತರ ತೊಂದರೆ ಇದೆ ಅಂತ ಕಡೆಗೆ ಕರೆಕ್ಟಾಗಿ 9 ಗಂಟೆಗೋ 9ವರೆಗೆ ಹೋಗಂಗೆ ಬಸ್ ಬಿಡಕ್ಕೆ ಎಲ್ಲ ಲಿಸ್ಟ್ ಮಾಡಿ ಮಾಡಿದ್ವಿ ಮೀಟಿಂಗ್ ಅಲ್ಲಿ. ಇದು ಅರ್ತಿಲ್ಲ. ಗೋನಾಳು ಕೂಡ ತುಂಬಾ ಇಂಟೀರಿಯರ್ ಪ್ಲೇಸ್ ಆಗುತ್ತೆ, ಒಳಗಡೆ. ಸೊ ಅದಕ್ಕೂ ಹೇಳಿದೀವಿ. ಈಗ ಎಕ್ಸಾಮ್ ಟೈಮ್ಗಾದ್ರೂ ಅದನ್ನು ಮಾಡಿ ಇನ್ನೊಂದು ಫಸ್ಟ್ ಸೆಕೆಂಡ್ DCM ಮೀಟಿಂಗ್ ತಗೋತಾರೆ. ಅಷ್ಟೊತ್ತಿಗೆ KSRTC ಹೇಳ್ತಾರೆ, ಅಷ್ಟೊತ್ತಿಗೆ ಬಸ್ ಬಂದ್ರು ಬರ್ಬೋದು. ನಿಮ್ಮ ಪ್ರಯತ್ನಕ್ಕೂ ಥ್ಯಾಂಕ್ಸ್. ನಾವು ಕೂಡ ಮ್ಯಾನೇಜರ್ ಕಡೆ ಕೂಡ ಮಾತಾಡಿದ್ವಿ, DC ಕಡೆ ಕೂಡ ಮಾತಾಡಿದ್ವಿ, KSRTC DC ಕಡೆ ಮತ್ತೆ CEO ಮಾತಾಡಿದ್ವಿ. ನಾವಾಗ್ಲೇ ಒಂದು ಮೀಟಿಂಗ್ ಮಾಡಿ ಮಾತಾಡಿದ್ವಿ. ಬಸ್ ಬಂದ್ರೆ ನಿಮ್ದು ನಮ್ದು ಇಬ್ಬರು ಪ್ರಯತ್ನ ಮತ್ತೆ ಹಳೆ ಡಾಕ್ಯುಮೆಂಟ್ಸ್ ಮೇಡಮ್ ನಾವು ಸಾಕಷ್ಟು ರಿಕ್ವೆಸ್ಟ್ ಮಾಡಿದೀವಿ. ಉಪಲೋಕಾಯುಕ್ತರ ಕಡೆ ಬಂದಾಗ ತಾವೇ ಹೇಳಿದ್ರಿ ಇದು ದೊಡ್ಡ ಇಶ್ಯೂ ಅಲ್ಲ ಅಂತ. ನಾವು ನಿಮ್ಮ ಆಫೀಸ್ಗೂ ಬಂದಿದ್ದೀವಿ. 94ಲಿಂದ ಒಳಗಡೆ ಬರೆಸ್ಲಿಕ್ಕೆ ಅನುಮತಿ ಕೊಡ್ತೀವಿ ನಾವು. ಅದನ್ನ ಅಡ್ಮಿಷನ್ ರಿಜಿಸ್ಟ್ರೇ ಮೈನ್. ಅದನ್ನ ಅಲ್ಲಿ ಪ್ರೈಮರಿನಲ್ಲಿ ಮೇಡಮ್, ನಿಮ್ಮಲ್ಲೂ ಏನಾರ ಇಲ್ಲ ಪ್ರೈಮರಿಗೆ ನಾನು ಬರ್ತೀನಿ. ಅವ್ರಿಗೆ ಇಲ್ಲ ಪ್ರೈಮರಿ ಅಂತ ನಾನು ಅದನ್ನೇ ಹೇಳಿದ್ದೆ. ಪ್ರೈಮರಿನಲ್ಲಿ ಆಯ್ತು. ಈಗ ಯಾರೇ ಪೇರೆಂಟ್ಸ್ ಹಲೋ ಬರ್ತಾನೆ ಇರ್ತಾವ ಫೋನ್ಗಳು. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಫೋನಾಗ ಮಾತಾಡ್ತಾ ಕುತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಕಟ್ ಮಾಡ್ತೀನಿ. ನೀವ್ ಯಾರಾದ್ರೂ ದೃಢೀಕರಣಕ್ಕೆ ಶಾಲೆಗೆ ಬಂದ್ರೆ ದೃಢೀಕರಣ ಪತ್ರಗಳಿಲ್ಲ ಮೇಡಮ್. ಒಂದು ಟಾಯ್ಲೆಟ್ ರೂಮ್ ಸರಿಗಿಲ್ಲ. ಟಾಯ್ಲೆಟ್ ರೂಮ್ ಬಹಳ ಈಗ ಕ್ಯಾಬಿನೆಟ್ ಮಾಡಿಸಿದಾರೆ ಮೊನ್ನೆ, ಈಗ 2-3 ದಿನ ಆಯ್ತಲ್ಸಿನ. ನಾವು ಅದನ್ನ ಇದಾರೆ ಇವರು ಅಧ್ಯಕ್ಷ, ಅವ್ರಿಗೂ ಸ್ವಲ್ಪ ಹೇಳಿ. ಗ್ರಾಮ ಪಂಚಾಯತಿ ಅವ್ರಿಗೆ ಶೌಚಾಲಯಗಳಿಲ್ಲ ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಶೌಚಾಲಯಗಳು ಕಟ್ಟಿದ್ದಾರೆ ಕನ್ವರ್ಜೆನ್ಸ್ ಅಂತಂದು. ಅದು CEO ಹೇಳಿದೀವಿ, ನಾವು ನೋಟ್ ಮಾಡ್ಕೊಂಡಿದ್ದಾರೆ. ಗೋನಾಳ್ ಸಮಸ್ಯೆ ಐತೆ, ಇಲ್ಲ ಅಂತ ಹೇಳಲ್ಲ. ಈಗ ಒಂದೇ ದಿನದಲ್ಲಿ ಬಗೆಹರಿಯಲ್ಲ. ಅಲ್ಲ ಮೇಡಮ್ ಒಂದೇ ಇಯರ್ ಅಲ್ಲ, ನಾವು ಈಗ 2 ವರ್ಷ ಆಯ್ತು. ನಾವು ಇತ್ತು ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮಗೆ, ಕೊಡಿ ಅಂದ್ರೆ ಇತ್ತು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಈಗ 2 ವರ್ಷ ಆಯ್ತು ಕೊಟ್ಟಿದ್ದೀವಿ. 2 ವರ್ಷ ಆಯ್ತು. 2 ವರ್ಷದಿಂದ ಈಗ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇದ್ರೆ ಇನ್ನು ಅದಕ್ಕೆ ಪರಿಹಾರ ಎಲ್ಲಿದ್ದ ಹುಡುಕ್ಬೇಕು ನಾವು?
ಈಗ ನೀವೇ ಹೈಯರ್ ಅಥಾರಿಟಿ ಆಗಿ ಹಳೆ ಡಾಕ್ಯುಮೆಂಟ್ಸ್ ಏನ್ ದೊಡ್ಡ ಕೆಲಸ ಮೇಡಮ್? ಅಲ್ಲ ಅದು ಮಾಡ್ಬೇಕಲ್ಲ ಸರ್, ಪ್ರೊಸೀಜರ್ ಆಯ್ತು. ಆಗ್ಲೇ ಒಂದು ಮೀಟಿಂಗ್ ಅಲ್ಲಿ ಎಲ್ಲಾರ್ಗೂ ನೀವು ಮೇಡಮ್ ನೀವೇನ್ ಪ್ರಯತ್ನ ಮಾಡಿದಿರಿ ಅದು ಒಂದು ರಿಸೀಟ್ ಕೊಡಿ, ನಾವು ಫಾಲೋ ಮಾಡ್ತೀವಿ. ಶಿಥಿಲಾವಸ್ಥೆಯಲ್ಲಿದ್ರೆ ಹೊಸ ರಿಜಿಸ್ಟರ್ ತಗೊಂಡ್ ಬರೀರಿ ಅಂತ ಓಪನ್ ಗೂಗಲ್ ಮೀಟ್ ಅಲ್ಲಿ ಹೇಳಿದೀವಿ, ಬಿಒಗಳು ಹೇಳಿದೀವಿ, CRPಗಳಿಗೆ BRPಗಳಿಗೆ ಎಲ್ಲ ಹೇಳಿದೀವಿ. ಅಂತ ಕಡೆ ಇದ್ದಂತವ್ರಿಗೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದೀವಿ. ಪರ್ಮಿಷನ್ ಕೊಡ್ಬೇಕಾದ್ರು ಒಂದ್ ಆಳೆ ಇದಾಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವೆಲ್ಲ ಮಾಡ್ತೀವಿ ಅಂತ ಹೇಳಿದೀವಿ, ಮಾಡ್ತೀವಿ. ಈಗ ಇನ್ನೊಮ್ಮೆ ನೀವು ಎಚ್ಚರಿಸಿದಿರ, ಈಗ ಮೇಡಮ್ ಇನ್ನೂ ಆಗ್ತಾ ಇಲ್ಲ, ಈಗ ರಾಜ್ಯದಲ್ಲಿ ಕೂಡಿಸಿ ಬರ್ಸ್ಬೋದು, ಒಂದ್ ಪೇಜಿಗೆ ₹1 ಏನೋ ಅದಕ್ಕೆ ರೆಮ್ಯುನರೇಷನ್ ಇರುತ್ತೆ. ರೆಮ್ಯುನರೇಷನ್ ಮಕ್ಕಳಿಗೋಸ್ಕರನೇ ಈ ಸಮಸ್ಯೆ ಮಾಡ್ತಿರೋದು. ಈಗ ನೀವು ಅಧಿಕಾರಿಗಳಾಗಿ ಈಗ ಇಷ್ಟು ಸಮಸ್ಯೆ ಆಗ್ತಿರೋದು, ನಾವು ಪ್ರತಿ ಸಾರಿ ಎಷ್ಟು ಸರಿ ಅಂತ ಈಗ 2 ವರ್ಷದಲ್ಲಿ ಅದನ್ನ ಕೇಳ್ತಿದ್ವಿ ಅಂದ್ರೆ ಬಂದಂತವ್ರು ಏನ್ ಮಾಡ್ಬೇಕು, ಶಿಥಿಲಾವಸ್ಥೆಯಲ್ಲಿ ಇದೆಯಾ ಹೇಗಿ ಬರೀ TC ಇದು ನೋಡ್ ಬರಿಯೋಣ, ಇಲ್ಲ ರಿಜಿಸ್ಟರ್ ಮಾಡ್ಕೋಬೇಕಲ್ಲ ಮೇಡಮ್ ಅವ್ರೆ. ಮತ್ತೆ ಟೈಮ್ ಎಲ್ಲ ಐತಲ್ರಿ. ಈಗ SLC ರಿಸಲ್ಟ್ ಬರ್ಬೇಕು ಅಂತಂದು ಇವ್ರನ್ನ ಹಗಲು ರಾತ್ರಿ ಮಕ್ಕಳನ್ನ ಇದು ಮಾಡ್ತಾರೆ. ಬರುತ್ತೆ ಎಲ್ಲ 67 ಜನ ಪಾಸ್ ಆಗ್ತಾರೆ. ಈಗ ಕುಂದಿರ್ಸ್ಕೊಂಡು ಅವ್ರಿಗೆ ಅದೇ ಹೇಳ್ತಿದ್ರು, ನಿಮ್ ಮಕ್ಕಳು ಪಾಸ್ ಆದ್ರೆ SLC ಡಿಗ್ರಿ ಹೋಗ್ತಾರೆ, ಇಂಜಿನಿಯರ್. ಅಲ್ಲ ಹೋದ್ ಸರಿ ಎಲ್ಲಾರ್ದು ರಿಸಲ್ಟ್ ಡೌನ್. ಅದಕ್ಕೆ ಈ ಸರಿ ಪ್ರಯತ್ನ ಏನ್ ಅಂತ ಒಬ್ರು ಅದಕ್ಕೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ. ಇದ್ ಮಾಡಿದೀವಿ. ನಿಮ್ ಹೆಸರು ಏನಾದ್ರೂ ರವಿ ಮೇಡಮ್? ರವಿ ಬಂದಿದ್ದೀರಾ? ನಾವು ಬಂದಿದ್ದೀವಿ. ಸರಿ ಏನೋ ಬಂದಿದ್ದೀರಾ ಮೇಡಮ್ ಅಂತ ಕೇಳಿದ್ವಿ. ಮೊನ್ನೆ ಫೋನ್ ಮಾಡಿದ್ದೆ ನಿಮ್ಗೆ. ಈಗ ಪ್ರೈಮರಿನಲ್ಲೂ ಅದೇ ಸಮಸ್ಯೆ, ಕರೆಕ್ಟ್ ಟೈಮ್. ಈಗ ಟೀಚರ್ಸ್ಗೆ ಭಯ ಇಲ್ಲ ಅಂದ್ರೆ ನೀವು ಒಂದು ನೈತಿಕತೆ ಅನ್ನೋ ಪ್ರಶ್ನೆ ಬರುತ್ತೆ ಮೇಡಮ್. ಈಗ ನೀವೇ ಟೀಚರ್ಸ್ ಲೇಟ್ ಆಗಿ ಬಂದ್ರೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಶ್ನೆ ಮಾಡ್ತೀರಿ? ಮಾತಾಡೋದು ಎಲ್ಲರಿಗೂ ಬರುತ್ತೆ. ಮೇಡಮ್ ಸಮಸ್ಯೆ ಬಗೆಹರಿಸಬೇಕು. ಮತ್ತೆ ಅದನ್ನ ಈಗ ಸಮಸ್ಯೆ ಪರಿಹಾರ ಯಾವಾಗ? KSRTC ಬಸ್ ನಾನ್ ಬಿಡೋಣ, ನೀನ್ ಬಿಡ್ತೀಯ? ಅಲ್ಲ ಮೇಡಮ್, ಹೋಗ್ಲಿ ನಿಮ್ ಊರಿಂದ ಬಸ್ ಬಿಟ್ಟಿ ಅನ್ನಕ್ ನೀನು. ಆಯ್ತು ಮೇಡಮ್. ನಾವು ಬರ್ದಿದೀವಿ. ಈಗ ಎಕ್ಸಾಮ್ ಟೈಮ್ ಒಳಗೆ ಅದು ಬಂದೇ ಬರುತ್ತೆ. ಅದ್ ಬಂದಿದ್ದು ಕಂಟಿನ್ಯೂ ಆಗುತ್ತೆ. ಆ ಟೈಮಿಂಗ್ಸ್ ನೋಟ್ ಆಗುತ್ತೆ. DC CEO ಬೇಕಾದ್ರೆ ನೀನು CEO ಹತ್ರ ಕೇಳಿದ್ರೆ ಇರ್ಬೇಕು. ಎಲ್ಲೆಲ್ಲಿ ಬಸ್ಸುಗಳು ಇಲ್ಲ ಕರೆಕ್ಟ್ ಟೈಮ್ ಅಲ್ಪ ಕಡೆಗೆ ಬಸ್ ರೂಟ್ ಮ್ಯಾಪ್ ಅವ್ರು KSRTC ಮ್ಯಾನೇಜರ್ ಬಂದಿದ್ರು. 2 ಮೀಟಿಂಗ್ ಬರ್ಸಿ, ನೀನು ವೆಯ್ಟ್ ಮಾಡಿ, 1 ವಾರ ವೆಯ್ಟ್ ಮಾಡಿ, ಎಕ್ಸಾಮ್ ಅಷ್ಟೊತ್ತಿಗೆ ಬರ್ತಾರೆ. ಮಾರ್ಚ್ ಈಗ ಎಕ್ಸಾಮ್ ಐತಲ್ಲ ಅಷ್ಟೊಳಗೇನೆ ಬರ್ಬೇಕು ಅಂತ ಹೇಳಿದ್ರು. ಮಕ್ಕಳು ತೊಂದರೆ ಬರ್ತಾರೆ. ಯಾರೋ ಈಗ ನೋಡಿ ಬಸ್ ಇಲ್ಲ ಅಂತ ಹೋಗ್ಬಿಟ್ಟು ಲೇಟಾಗಿ ಹೋದ್ರೆ ಎಕ್ಸಾಮ್ ಬರೆಯಕ್ಕಾಗಲ್ಲ. ನೋಡ್ರಿ ಮೇಡಮ್, ನಾವು ಪದೇ ಅದನ್ನೇ ಹೇಳ್ತಿದೀವಿ, ನೀವು ಅದನ್ನೇ ಮಾಡ್ತಿದೀರಿ. ಒಟ್ಟು ಜಾರಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ನನ್ ಕೈಯಾಗಿದ್ರೆ ಬಸ್ ಬಿಡೋದು, ಈಗಲೇ ಬಸ್ ಬಿಡ್ತೀವಿ. ಅಲ್ಲ ಮೇಡಮ್, 2 ವರ್ಷದಿಂದ ಪ್ರಯತ್ನ ಇರಬಾರ್ದು, ನೀವು ಸಫಲ ಆಗ್ಬೇಕು. 2 ವರ್ಷದಿಂದ ಅದೇ ಪ್ರಯತ್ನ ಇರಬಾರ್ದು. ನಾವು ಹೇಳ್ತೀವಿ ಸಫಲ ಆಗ್ಬೇಕು. ಕೆಲಸ ಆಗ್ಬೇಕಾದ್ರೆ ಒಂದು ಟೈಮ್ ಇರುತ್ತೆ. ಅದಕ್ಕೂ ಅದು ಅಂತಿಮ ಸಮಯ. ನೀವು ಅಂದ್ಕೊಳ್ರಿ, ಏನೋ ಕೆಲಸ ಮಾಡ್ತೀನಿ ಅಂತ ಹೋಗ್ರಿ, ಆಗ ಟೈಮಲ್ಲೇ ಆಗೋದು. ನಾವ್ ಏನ್ ಕಿರ್ಚಾಡಿದ್ರು, ಏನ್ ಮಾಡಿದ್ರು, ನಾವ್ ಬೈಕಟ್ ಮಾಡಿದ್ರು, ಆಗ ಟೈಮಲ್ಲೇ ಕೆಲಸ. ಅದು ಟೈಮ್ ಬರುತ್ತೆ. ಪ್ರಯತ್ನ ಮಾಡ್ರಿ, ಒಟ್ಟು ಕರೆಕ್ಟ್ ಟೈಮಿಗೆ ಬರುವಂತ ಆಗ್ಲಿ. ಮೇಡಮ್, ಹಳೆ ಡಾಕ್ಯುಮೆಂಟ್ಸ್ ಅಷ್ಟೇ ಮೇಡಮ್. ಎಲ್ಲ ನಾವು ಇದು ಮಾಡಿ ಹೇಳಿದೀವಿ. ಅವ್ರಿಗೆಲ್ಲ BO ಹೇಳಿದ್ವಿ. BO ಬಂದ್ರೆ BO ಈಗ ಪ್ರೈಮರಿ ಬರ್ತೀರಾ? ನಾವು ತೋರಿಸ್ತೀವಿ ಪ್ರಾಕ್ಟಿಕಲ್ ಆಗಿ. ಅಲ್ಲ, ಗೊತ್ತಿದೆ ನನಗೆ, ಗೊತ್ತಿದೆ ಅಂದ್ರೆ ಪರಿಹಾರ ಮೇಡಮ್. ಅದಕ್ಕೆ ಪರಿಹಾರ ಹೇಳಿದೀವಿ. ಕಾರ್ಯೋನ್ಮುಖರ ಆಗ್ಬೇಕು. ಒಂದು ಲೆಟ್ರ್ ಬರಿಬೇಕು. ನಮಗೆ ಲೆಟ್ರ್ ಬರೆದ್ರೆ ನಾವು ಅದಕ್ಕೆ ಅನುಮತಿ ಕೊಡ್ತೀವಿ. ರಜದಲ್ಲಿ ಮಾಡಿ. ಈಗ ಕ್ಲಾಸ್ ಇರ್ಬೇಕಾದ್ರೆ ರಜದಲ್ಲಿ ಎಕ್ಸಾಮ್ ಏನು ಮಾಡ್ತೀವಿ ಮೇಡಮ್, ಒಟ್ಟು ಪರಿಹಾರ ಆಗ್ಲಿ. ಈಗ 2 ವರ್ಷ ಆಯ್ತು, ಮತ್ತೆ ಹಂಗೆ ಮುಂದುವರಿಯೋದು ಬೇಡ ಮೇಡಮ್. ID ಕಾರ್ಡ್ ಹಾಕಿಲ್ವಲ್ರಿ ಮೇಡಮ್? ಸಾರ್ ಹಾಕಿದಾರೆ, ID ಕಾರ್ಡ್ ಹಾಕಿಲ್ವಲ್ಲ? ಆಯ್ತು, ಅದನ್ನ ಎಲ್ಲವನ್ನು ಕೂಡ